3 ವರ್ಷ ಆಗಿರೋದ್ರಿಂದ ಬದಲಾವಣೆ ಅಗತ್ಯ ಇದೆ. ಸಚಿವ ಸ್ಥಾನಕ್ಕಾಗಿ ನಾನು ಯಾವುದೇ ಒತ್ತಡವನ್ನ ಹಾಕೋದಿಲ್ಲ ಅಂತ ಸುವರ್ಣ ನ್ಯೂಸ್ಗೆ ಮಾಜಿ ಸಚಿವ ಬೋಸರಾಜ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಶಾಸಕರಾದವರೆಲ್ಲ ತಮಗೆ ಸಚಿವ ಸ್ಥಾನ ಕೇಳೋದು ಸಹಜ. ಹೈಕಮಾಂಡ್ ನಿರ್ಧಾರದ ಮೇಲೆ ಎಲ್ಲವೂ ಕೂಡ ತೀರ್ಮಾನ ಆಗತ್ತೆ. ಸಿದ್ದರಾಮಯ್ಯ, ಡಿಕೆ ಶಿವಕುಮಾರ್ ಗೊಂದಲ ಆಗದಂತೆ ನೋಡ್ಕೊಳ್ತಾರೆ ಅನ್ನುವಂಥ ಮಾತನ್ನ ಸುವರ್ಣ ನ್ಯೂಸ್ಗೆ ಮಾತನಾಡುವಂತಹ ಸಂದರ್ಭದಲ್ಲಿ ಮಾಜಿ ಸಚಿವ ಬೋಸರಾಜ್ ಅವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಕ್ಯಾಪ್ಟನ್ ಆಯ್ಕೆ ಅಂತೂ ಭಾಳ ಸುಸೂತ್ರವಾಗಿ ನಡೆದೋಯ್ತು. ಯಾರೂ ನಿರೀಕ್ಷೆನೂ ಮಾಡಲಿಲ್ಲ ಇಷ್ಟು ಸುಲಭವಾಗಿ, ಇಷ್ಟು ಸರಳವಾಗಿ, ಗೊಂದಲಗಳಿಲ್ಲದೆ ಬಗೆಹರಿಸ್ತೀರಿ ಅಂತ. ಈಗ ಸಚಿವ ಸಂಪುಟ ಪುನರ್ರಚನೆ ಬಹುಶಃ CM ಬದಲಾಯಿಸಿದ್ದಕ್ಕಿಂತನೂ ಕಠಿಣ ಅನ್ನೋ ಪರಿಸ್ಥಿತಿಲಿ ಇದ್ದಂಗಿದೆ. ನೋಡಿ, ಸಹಜವಾಗಿ ಯಾವುದೇ ರಾಜಕೀಯ ಪಕ್ಷಗಳು ಅಧಿಕಾರಕ್ಕೆ ಬಂದಂಥ ಸಂದರ್ಭದಲ್ಲಿ ಇರುವಂಥ ಸಮಸ್ಯೆನೇ ಇವತ್ತು ಕಾಂಗ್ರೆಸ್ ಪಕ್ಷದಲ್ಲಿ ಇರ್ತದೆ. ಅದರಲ್ಲಿ ಈ ಸಾರಿ ಕಾಂಗ್ರೆಸ್ ಪಕ್ಷದಲ್ಲಿ ಅತಿ ಹೆಚ್ಚು ಸುಮಾರು 138 ಸ್ಥಾನ ವಿಧಾನಸಭಾ ಮತ್ತು 37 ಸದಸ್ಯರು ವಿಧಾನ ಪರಿಷತ್ನಲ್ಲಿದ್ದಾರೆ. ಎಲ್ಲರೂ ಅರ್ಹರಿರತಕ್ಕಂಥ ರಾಜಕೀಯವಾಗಿ ಜನತೆಯಿಂದ ಆರಿಸಿ ಬಂದಿರತಕ್ಕಂಥವ್ರು ಇರ್ಬೋದು, ಲೋಕಲ್ ಬಾಡೀಸಿಂದ ಆರಿಸಿ ಬಂದಿರ್ಬೋದು, MLAಗಳಿಂದ ಆರಿಸಿ ಬಂದಿರೋದಿರ್ಬೋದು, ಎಲ್ಲರೂ ಶಾಸಕರಾಗಿರ್ತಾರೆ. ಎಲ್ಲರೂ ಪ್ರಯತ್ನ ಸಹಜವಾಗಿ ಅವಕಾಶಗಳು ಬೇಕಂತಾರೆ. ನಮ್ಮಲ್ಲಿ 5 ಸಲ 6 ಸಲ ಆಗಿರ್ತಕ್ಕಂಥವ್ರು ಭಾಳಷ್ಟು ಸೀನಿಯರ್ಸೂ ಇದ್ದಾರೆ. ಸೊ ಹೀಗಾಗಿ ಪ್ರಥಮವಾಗಿ ಸರ್ಕಾರ ರಚನೆ ಮಾಡುವಂಥ ಸಂದರ್ಭದಲ್ಲಿ ಬಂದಿರತಕ್ಕಂಥ ಒತ್ತಡಗಳಿಗೆ ರಾಜ್ಯ ಮಟ್ಟದಲ್ಲಿರ್ಬೋದು, ರಾಷ್ಟ್ರ ಮಟ್ಟದಲ್ಲಿರ್ಬೋದು, ನಮ್ಮ ನಾಯಕರುಗಳು 2.5 ವರ್ಷ ಆದ ನಂತರ ಬದಲಾವಣೆ ಸಂದರ್ಭದಲ್ಲಿ ನಿಮಗೆಲ್ಲ ವಿಚಾರ ಮಾಡ್ತೀವಿ, ನಿಮಗೆ ಅವಕಾಶಗಳು ಕೊಡ್ತೀವಿ ಅಂತೇಳಿ ಕೆಲವರಿಗೆ ಸಮಾಧಾನ ಮಾಡಿರ್ತಕ್ಕಂಥದ್ದು ಎಲ್ಲರಿಗೂ ಗೊತ್ತಿರುವಂಥ ವಿಷಯ. ಸೊ ಆ ದಿಶೆಯಲ್ಲಿ ಈಗಾಗಲೇ 3 ವರ್ಷ ಆಗಿದೆ. ಆಗಬೇಕೆಂಬವರು ಭಾಳ ಮಂದಿ ಇದ್ದಾರೆ, ಒತ್ತಡಗಳು ಇರ್ತವೆ. ಅದನ್ನು ಇದು ಈಗಾಗಲೇ ನೀವು ಪ್ರಸ್ತಾವನೆ ಮಾಡಿದಂತೆ ಈ ರೀತಿಯಾಗಿ ಬದಲಾವಣೆ ಇಷ್ಟು ಈಸಿಯಾಗಿ ಆಗ್ತದೆ ಯಾರೂ ಕನಸು ಕಾಣಲಿಲ್ಲ. ಸಿದ್ದರಾಮಯ್ಯ ಅವರು ಕ್ಯಾಬಿನೆಟ್ನಲ್ಲಿ ಕೂಡ ಇದ್ರಿ. ಈಗ DK ಶಿವಕುಮಾರ್ ಕ್ಯಾಬಿನೆಟ್ನಲ್ಲೂ ಇರಬೇಕು ಅನ್ನುವಂತಹ ಅಭಿಲಾಷೆ ಇಟ್ಕೊಂಡಿದ್ದೀರಾ, ಅಥವಾ ಹೈಕಮಾಂಡ್ ಏನು ತೀರ್ಮಾನ ತೆಗೆದುಕೊಳ್ಳುತ್ತೋ, ಅಥವಾ ನೀವೇನು ಒತ್ತಡ ಹಾಕುವಂಥ ಪ್ರಯತ್ನ ಮಾಡ್ತಾ ಇದ್ದೀರಾ? ನಾನಂತೂ ಒತ್ತಡ ಪ್ರಶ್ನೆ ಇಲ್ಲ. ನಂದೀಗ 55 ವರ್ಷ ಆಯ್ತು ರಾಜಕೀಯದಲ್ಲಿ ಬಂದು. 70ರಿಂದ 85ರಲ್ಲೇ ಪ್ರಥಮ ಬಾರಿ ನಾನು ಕಾಂಗ್ರೆಸ್ನಲ್ಲಿ ಮಾಡಿದ್ದೀನಿ. ಕಾಡ ಚೇರ್ಮನ್ ಆಗಿ, ಹೈದರಾಬಾದ್ ಕರ್ನಾಟಕ ಡೆವಲಪ್ಮೆಂಟ್ ಚೇರ್ಮನ್ ಆಗಿ, ಜಿಲ್ಲಾಧ್ಯಕ್ಷ 11 ವರ್ಷ ಆಗಿ, ಇಲ್ಲಿ 6 ವರ್ಷ GS ಆಗಿ KPCCಯಲ್ಲಿ ಕೆಲಸ ಮಾಡಿ, 6 ವರ್ಷ ತೆಲಂಗಾಣ ಸೆಕ್ರೆಟರಿಯಾಗಿ ಕೆಲಸ ಮಾಡಿ, ನಾನೆಲ್ಲ ಮಾಡಿ ಈಗ ಅವರೇ ನಮ್ಗೆ ಅವಕಾಶ ಕೊಟ್ಟರು. 2 ಸಲ MLA ಆಗಿದ್ದೆ, ಅಲ್ಲಿ ST ರಿಸರ್ವೇಷನ್ ಆಗಿದ್ದ, 2 ಸಲ MLC ಮಾಡಿದರು. ಏನೇ ಮಾಡಿದ್ರು ನಮ್ಮ ರಾಜ್ಯದ ಹಿರಿಯ ನಾಯಕರು ಮತ್ತು ಹೈಕಮಾಂಡ್ನವರು ತೊಗೊಂಡ ನಿರ್ಧಾರ ಬಿಟ್ಟರೆ ನಾನು ಇವತ್ತು ನನಗೆ ಬಯೋಡೇಟಾ ತೊಗೊಂಡು ನಾನು ಯಾರ ಹತ್ರ ಹೋಗಲಿಲ್ಲ. ಆ ಸಂದರ್ಭ ಬಂದಿಲ್ಲ. ಯಾಕಂದರೆ ಟೈಮ್ ಬಂದಾಗ ಅವರೇ ಗುರುತಿಸಿ ಅವ್ರು ಯಾವ್ಯಾವ ಅವಕಾಶ ಕೊಟ್ಟರು ಅದನ್ನು ನೆಕ್ಸ್ಟಲ್ಲಿಂದ ಪ್ರಾಮಾಣಿಕದಿಂದ ಕೆಲಸ ಮಾಡೋದೇ ನನ್ನ ಒಂದು ಗುರಿ ಇದೆ. ಆ ದಿಶೆಯಲ್ಲಿ ನನಗೆ ಈಗ ಭಾಳಷ್ಟು ಅನುಭವ ಇದೆ. ಅದು ಪಕ್ಷದಲ್ಲಿರ್ಬೋದು, ಆಡಳಿತದಲ್ಲಿರ್ಬೋದು, ಅದು ಮೇಲೆ ನಮ್ಮ ರಾಜ್ಯದ ನಾಯಕರು, ರಾಷ್ಟ್ರಮಟ್ಟದ ನಾಯಕರು ಏನು ಜವಾಬ್ದಾರಿ ಕೊಡ್ತಾರೆ ಆ ಜವಾಬ್ದಾರಿಯಲ್ಲಿ ಮುಂದುವರಿಸೋದಿಲ್ಲಿದೆ. ಇಷ್ಟು ಮಾಜಿ ಸಚಿವರಾದಂಥ NS ಬೋಸರಾಜ್ ಅವ್ರ ಮಾತು. ಕ್ಯಾಮ್ರಾಮನ್ ರುದ್ರೇಶ್ ಜೊತೆಗೆ ಮಾರುತೇಶ್ ಹುಣಸನಹಳ್ಳಿ, ಏಷ್ಯಾನೆಟ್ ಸುವರ್ಣ ನ್ಯೂಸ್, ಬೆಂಗಳೂರು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.